ಸಂಘ ಪರಿವಾರವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂತಹ ಚರ್ಚೆ. ಇಲ್ಲಿಯವರೆಗೆ ಸಂಘ ಪರಿವಾರವನ್ನು ಟಚ್ ಮಾಡೋಕ್ಕೂ ಹೆದರ್ತಾ ಇದ್ದಂತಹ ವ್ಯವಸ್ಥೆಯಲ್ಲಿ ಇವತ್ತು ಸಂಘ ಪರಿವಾರದ ಚಟುವಟಿಕೆಗಳು, ಸಂಘ ಪರಿವಾರ ಎನ್ನುವಂತಹ ಈ ಒಂದು ಸಂಘಟನೆ ರಿಜಿಸ್ಟರ್ಡ್ ಇಲ್ಲ, ಅದಕ್ಕೊಂದು ಆಫೀಸ್ ಇಲ್ಲ, ಅದಕ್ಕೊಂದು ಯಾವುದೇ ರೀತಿಯಾದಂತಹ ಸಂವಿಧಾನದ ಕಾನೂನು ಒಳಗಡೆ ಒಳಪಡಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ. ಸೊ ಇದು ತುಂಬ ಆಶ್ಚರ್ಯ. ಯಾರು RSSನ ಟಚ್ ಮಾಡೋಕ್ಕೆ ಹೆದರ್ತಾ ಇದ್ದವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅಲ್ಲ ಸರ್, ಏನು ಬದಲಾವಣೆ ಆಗಿರೋದು? ನೋಡಿ, ಮೊದಲಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದು ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲ, ಬ್ರಾಹ್ಮಣರ ಸ್ವಯಂ ಸೇವಕ ಸಂಘ ಅಲ್ಲ, ಒಕ್ಕಲಿಗರದು ಅಲ್ಲ, ಲಿಂಗಾಯತರದು ಅಲ್ಲ, ಯಾರ್ದು ಅಲ್ಲ, ಹಿಂದೂಗಳದ್ದು ಅಲ್ವಾ? ಇಲ್ಲ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯತೆಯನ್ನು ಮತ್ತು ಧರ್ಮನಿಷ್ಠೆಯನ್ನು ಯಾರು ನಂಬಿರ್ತಾರೆ ಅವರು ಆ ಸಂಘಟನೆಗೆ ಸೇರಿಕೊಂಡು ಶಾಖೆಗಳಿಗೆ ಹೋಗ್ತಾರೆ. ಬಟ್ ಹಿಂದೂ ವಿಚಾರಧಾರೆಗಳು ಬಂದಾಗ ಅಲ್ಲಿ ಮೊದಲಿಗೆ ಇರೋದೇ ಸಂಘ ಪರಿವಾರ. ಒಂದು ನಿಮಿಷ, ಅಂದರೆ ನಿಮ್ಮ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸನಾತನ ಹಿಂದೂ ಧರ್ಮವನ್ನು ಮರೆತು ಇಸ್ಲಾಮೀಕರಣದ ಬಗ್ಗೆ ಬೋಧನೆ ಮಾಡಬೇಕು ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್. ಅದು ನೋಡಿ, ಇದು ಸನಾತನ ಭೂಮಿ ಇದೆ. ಒಂದು ನಿಮಿಷ, ಅದನ್ನೇ ಹೇಳ್ತಾ ಇದ್ದೀನಿ. ಅದು ಹಿಂದೂ ಧರ್ಮದಲ್ಲ ಅಂತ ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದ್ದು. ಹಿಂದೂ ಸ್ವಯಂ ಸೇವಕ ಸಂಘ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತಾ ಇದ್ದೀನಿ. ಹಿಂದುತ್ವಕ್ಕೂ ರಾಷ್ಟ್ರೀಯತೆಗೂ ಬಹಳ ವ್ಯತ್ಯಾಸ ಇದೆ, ಅದನ್ನ ಫಸ್ಟ್ ನೀವು ಅರ್ಥಕೋಬೇಕು. ಹಾಗಾದ್ರೆ ಹಿಂದೂ ಸನಾತನ ಧರ್ಮವನ್ನ ಮರ್ತು ಬಿಡ್ಬೇಕಾ ಅಂತ? ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಒಂದು ಪ್ರಶ್ನೆ ಕೇಳಿದ್ದೀರಿ, ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಅದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ನಿಮ್ಮಲ್ಲಿ ಇರಲಿದೆ. ನಿಮ್ಮಲ್ಲಿ ಕ್ಲಾರಿಟಿ ಇಲ್ಲ ಆಯ್ತಾ? ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ, ಕಾಮರೂಪದಿಂದ ಹಿಡಿದು ದ್ವಾರಕಾಧಾಮದ ತನಕ, ಈ ಕಡೆ ನಾರ್ತ್ ಈಸ್ಟಲ್ಲಿರೋ 7 ಸ್ಟೇಟು, ಸಿಕ್ಕಿಮು, ಇವಿಷ್ಟು ಭೂಪ್ರದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಏನಾದರೆ ನಡೆದಿರುವಂಥ ಒಂದು ಅನಾಹುತವನ್ನು ಹೇಳಿ, ನಾನು ಸೋಲು ಒಪ್ಕೊಬಿಡ್ತೀನಿ. ಬಾಬ್ರಿ ಮಸೀದಿ ಯಾವುದು? ಅದು ನಮ್ದದು, ಅದು ರಾಮನ ದೇವಸ್ಥಾನ. ಅದು ಯಾಕೆ ಬಾಬ್ರಿ ಮಸೀದಿ ಅಂತ ಹೇಳ್ತೀರಿ ನೀವು? ಗಲಾಟೆ ರಾಮನ ದೇವಸ್ಥಾನವನ್ನ ಬಾಬ್ರಿ ಮಸೀದಿ ಅಂತ ಹೇಳ್ತಾ ಇರೋದೇ ತಪ್ಪು. ನೀವು ಅದನ್ನ ಸುಪ್ರೀಂ ಕೋರ್ಟಿನ 5 ಜನ ಸಾಂವಿಧಾನಿಕ ಪೀಠದ ಜಸ್ಟಿಸ್ಗಳು ಅದನ್ನ ಸರಿ ಅಂತ ಹೇಳಿದ್ದಾರೆ. ನೀವೊಂದು ನಂಗೆ ಪ್ರಶ್ನೆ ಕೇಳಿದ್ರೆ ಅಹಿತಕರ ಘಟನೆಗಳಾದ್ರೆ ಹೇಳಿ ಅಂತ ನೀವು ಕೇಳಿದ್ದು. ಬಾಬ್ರಿ ಮಸೀದಿಯನ್ನ ಕೆಡವಿರೋದು ಅಹಿತಕರ ಘಟನೆನಾ? ಯಾರದ್ದು ಅಂತ ನೀವು ಕೇಳಿಲ್ಲ. ಒಂದು ನಿಮಿಷ, ಭಾರತ ದೇಶದಲ್ಲಿ ರಾಮ ಹುಟ್ಟಿದಂತ ಸ್ಥಳವನ್ನ ನಾವು ವಾಪಸ್ ಪಡ್ಕೊಂಡ್ರೆ ಅದು ಅಹಿತಕರ ಘಟನೆನಾ ನಿಮಗೆ? ಹೇಳಿ. ಒಂದ್ ನಿಮಿಷ, ಭಾಸ್ಕರನ್ ಅವರೇ, ಬಾಬ್ರಿ ಮಸೀದಿ ದುರಂತದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಗೊತ್ತಾ ನಿಮ್ಗೆ? ಗೊತ್ತಿದೆ, 3.5 ಲಕ್ಷ. ಮನುಷ್ಯನಿಗೆ ಬೆಲೆ ಇಲ್ವಾ? ಅಂದ್ರೆ ಧರ್ಮದ ಬೆಲೆ ಇಲ್ವಾ? ಧರ್ಮ ಸರ್, ಒಂದು ನಾವು ಹಿಂದೂಗಳು ಬದುಕಿರೋದೇ ಧರ್ಮಕ್ಕೋಸ್ಕರ. ನಾವು ಹಿಂದೂಗಳು ಬದುಕಿರೋದೇ ಧರ್ಮಕ್ಕೋಸ್ಕರ. ಧರ್ಮನಿಷ್ಠೆಯೇ ನಮ್ಮ ಉಸಿರು. ಧರ್ಮನಿಷ್ಠೆಯೇ ನಮ್ಮ ಉಸಿರು ಸರ್. ಒಂದು ಹಂಗ್ ಮಾಡೇ ಇವತ್ತು ಕರಾವಳಿಯಲ್ಲಿ ಅಷ್ಟೊಂದು ಜನ ಸತ್ತೋಗಿರೋದು. ಒಂದು ಧರ್ಮ ಒಬ್ಬ ಮನುಷ್ಯನ ಪ್ರಾಣವನ್ನ ತೆಗೀತಾ ಇದೆ, ಒಬ್ಬ ಮನುಷ್ಯನನ್ನ ಶೋಷಣೆಗೆ ಒಳಪಡಿಸ್ತಾ ಇದೆ ಅಂದ್ರೆ ಅಂತ ಧರ್ಮಕ್ಕೆ ಮನುಷ್ಯನನ್ನ ಮನುಷ್ಯನಾಗಿ ನೋಡುವ ಧರ್ಮವೇ ಪರಮ ಧರ್ಮ. ಕೀಟ್ಲೆ ಯಾಕೆ ಮಾಡ್ತೀರಿ ನೀವು? ಇನ್ನೊಂದು ವರ್ಗದವರು ಯಾಕೆ ಕೀಟ್ಲೆ ಮಾಡ್ತೀರಿ? ನೀವು ಮಾಡೋದಲ್ಲ ಮಾಡಿಸ್ಕೊಂಡು ಸೆಕ್ಯುಲರ್ ಅನ್ನು ಟ್ಯಾಕ್ಸ್ ತಗೊಂಡಿಕೋಬೇಕಾ ನಾವು? ಅಹಿತಕರ ಘಟನೆಗಳು ನಡೆದಿದ್ಯಾ ಅಂದ್ರಿ. ಹೌದು, ನಾನು ಬಾಬ್ರಿ ಮಸೀದಿಯಲ್ಲಿ ಅಹಿತಕರ ಘಟನೆಗಳು ಬಾಬ್ರಿ ಮಸೀದಿಯಲ್ಲಿ ಪಾಲ್ಗೊಂಡದ್ದು ಬರೀ RSS ನವರಲ್ಲ, ಶಿವಸೇನೆ ಇತ್ತು, ಶ್ರೀರಾಮ್ ಸೇನೆ ಇತ್ತು, ಎಲ್ಲಾ ಹಿಂದೂಪರ ಸಂಘಟನೆಗಳು ಇತ್ತು. ಆಯ್ತಲ್ಲ, ನೀವು ಬರೀ RSS ನ ನೀವು ಬೆರಳು ಮಾಡಿ ತೋರಿಸ್ಬೇಡಿ. ಏನ್ ಅನಾಹುತ ಆಗಿದೆ ಪ್ರತಿನಿತ್ಯ ನಡೆಯುವಂತ ಶಾಖೆಗಳಲ್ಲಿ ರಾಷ್ಟ್ರೀಯತೆ ಮತ್ತು ಧರ್ಮನಿಷ್ಠೆಯನ್ನ ಬಿಟ್ಟು ಇನ್ನೇನು ಹೇಳ್ಕೊಡ್ತಾರೆ ಹೇಳಿ? ಈಗ 3 ಸರಿ ನಿಷೇಧಕ್ಕೆ ಒಳಪಡ್ತು ಮತ್ತು ರಿವೋಕ್ ಆಯ್ತು. ಮೊದಲನೇ ಸರಿ ನಾಥೂರಾಮ್ ಗೋಡ್ಸೆ ಅವರು ಮಹಾತ್ಮ, ಅದು ಇತ್ತೀಚೆಗೆ ಮಹಾತ್ಮ ಗಾಂಧಿನೂ ಅನ್ನಲ್ಲಪ್ಪ, ಎಲ್ಲೋ MK ಗಾಂಧಿ ಅಂತಾರೆ. ನಾನು ಯಾರಪ್ಪ MK ಗಾಂಧಿ ಅಂತ? MK ಗಾಂಧಿ ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ತಗೊಳ್ಳಿ ಯಾರದೇ ಸ್ಟೇಟ್ಮೆಂಟ್, MK ಗಾಂಧಿನ ಕೊಂದಿದ್ದು ಆಶ್ಚರ್ಯ ಆಗುತ್ತೆ. ಸೊ ನಾಥೂರಾಮ್ ಗೋಡ್ಸೆ ವಿಚಾರದಲ್ಲಿ, ಅದಾದ್ಮೇಲೆ ಎಮರ್ಜೆನ್ಸಿ, 3rd ಬಾಬ್ರಿ ಮಸೀದಿ, ಇವೆಲ್ಲವೂ ಕೂಡ ಅಹಿತಕರ ಘಟನೆಗಳು ಆಗಿವೆ ಅಂತಾನೆ ನಿಷೇಧಕ್ಕೆ ಒಳಪಟ್ಟು ತದನಂತರ ಅಲ್ಲ ಅಂತ ತೀರ್ಮಾನವಾಗಿ ಮತ್ತೆ ರಿವೋಕ್ ಆಗಿರೋದು. ಸೊ ಕರಾವಳಿಯಲ್ಲಿ ನಡೆದಿರುವಂತಹ ಹಲವಾರು ಹಿಂದೂ ನಾಯಕರುಗಳು ಮತ್ತು ಮುಖಂಡರುಗಳ ಕಗ್ಗೊಲೆ ಅಥವಾ ಹಿಂದೂ ಧರ್ಮದ ರಕ್ಷಣೆಗಾಗಿ ಪ್ರಾಣ ತ್ಯಾಗ, ಇವೆಲ್ಲವೂ ಕೂಡ ಅದೇ ಮೂಸೆಯಿಂದ ಹೊರಗಡೆ ಬಂದಿದೆ. ನಿಮ್ಗೆ ಉತ್ತರ ಕೊಡ್ತೇನೆ. ಈಗ MK ಗಾಂಧಿ ವರ್ಸಸ್ ಮಹಾತ್ಮ ಗಾಂಧಿ ಅಂತ ಹೇಳಿದ್ರಲ್ಲ, ವರ್ಸಸ್ ಅಲ್ಲ, ಒಂದ್ ನಿಮಿಷ,
ಮಹಾತ್ಮ ಅನ್ನೋ ಬಿರುದು ಯಾರು ಕೊಟ್ಟಿದ್ದು ಗಾಂಧಿ ಅವರಿಗೆ? ನಾವು ಜನ. ಹ? ನಾವು ಜನ ಕೊಡೋದಕ್ಕೆ ಆಗೋದೇ ಇಲ್ಲ. ನಾವು ಜನ. ನಮ್ಮಲ್ಲಿ ಒಬ್ರು ನೀವು RSS ಅವ್ರು ಕೊಡದೇ ಇರಬಹುದು, ನಾವು ಭಾರತದ ಜನ ಕೊಟ್ಟಿದ್ದೀವಿ. ದಟ್ ಇಸ್ ದ ಡಿಫರೆನ್ಸ್. ಏನಕ್ಕೆ ಹಿಂದೂಗಳನ್ನ ಹೊಡೆದಾಗ ಮುಸ್ಲಿಮರು ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಹಾತ್ಮ ಅಂತ ಕರಿಬೇಕಾ? ಮುಸ್ಲಿಮರು ಇಲ್ವಾ ಈ ದೇಶದಲ್ಲಿ? ಹೇಳಿ. ಮುಸಲ್ಮಾನರು ಇಲ್ವಾ ಈ ದೇಶದಲ್ಲಿ? ಅವ್ರಿಗೆ ಪಾಕಿಸ್ತಾನ ಅನ್ನೋದು ಕೊಟ್ಟು ಆಗೋಗಿದೆ. ದೇಶದಲ್ಲಿ ಮುಸಲ್ಮಾನರು ಇದ್ದಾರಾ ಇಲ್ವಾ? ಪಾಕಿಸ್ತಾನ ಈಗ ಇಷ್ಟೊತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ರಲ್ಲ, ಒಂದ್ ನಿಮಿಷ, ಇಷ್ಟೊತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿದ್ರಲ್ಲ, ಅಂಬೇಡ್ಕರ್ ಅವ್ರ ನಿಲುವು ಏನಾಗಿತ್ತು ಗೊತ್ತಾ? ಒಂದ್ ನಿಮಿಷ ನಾನು ಮಾತಾಡ ಬಿಡ್ಬೇಕು. ದೇಶ ವಿಭಜನೆ ಆದಾಗ ಮೇಡಮ್ ಅವರೇ ಒಂದ್ ನಿಮಿಷ ಅಂಬೇಡ್ಕರ್ ಬಗ್ಗೆ ಎಷ್ಟೆಲ್ಲ ಮಾತಾಡಿದ್ರಲ್ಲ, ಇದೇ ಪುಣ್ಯಾತ್ಮ ಅಂಬೇಡ್ಕರ್ ಹೇಳಿದ್ರು, ಭಾರತ ದೇಶದಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಅಲ್ಲಿರುವ ಕಟ್ಟ ಕಡೆಯ ಹಿಂದೂ ಭಾರತ ದೇಶಕ್ಕೆ ಬರಬೇಕು ಅಂತ ಹೇಳಿ. ಇದನ್ನ ಒಪ್ತೀರಾ ನೀವು? ಒಂದ್ ನಿಮಿಷ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದದ ಬಗ್ಗೆ ನೀವು ಇದನ್ನ ಒಪ್ತೀರಾ? ಬಾಬಾ ಸಾಹೇಬ್ ನಿಮಗೆ ಯಾವುದು ಅಲ್ಲಲ್ಲ, ನಿಮಗೆ ಯಾವುದು ಪೂರಕವಾಗಿರುತ್ತೆ ಅದನ್ನ ಮಾತ್ರ ಒಪ್ಕೊಳ್ಳೋದು, ಮಿಕ್ಕಿದಲ್ಲಿ ಅಂಬೇಡ್ಕರ್ ಒಪ್ಪಲ್ಲ. ಇದನ್ನು ಒಪ್ಕೊಳ್ಳಿ. ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಸಲ್ಮಾನರು ಕೂಡ ಹಿಂದೂಗಳಂತೆ ಸರಿಸಮಾನರು ಅಂತ ಹಕ್ಕು ಬಾಧ್ಯತೆಗಳನ್ನ ಕೊಟ್ಟಂತ ಪುಣ್ಯಾತ್ಮ ಅವರು. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇದೇ ಪುಣ್ಯಾತ್ಮ ಸೆಕ್ಯುಲರ್ ಅನ್ನೋ ವರ್ಡ್ ನ ಸಂವಿಧಾನದಲ್ಲಿ ಸೇರಿಸಬಾರದು ಅಂತ ಹೇಳಿದ್ರು. ಅದ್ರ ಬಗ್ಗೆ ಸರ್, ಸೆಕ್ಯುಲರ್ ಪದ ಅಲ್ಲ. ಇವತ್ತು ನೀವು ಟಾಪಿಕ್ ಗೆ ಬನ್ನಿ, ನೀವು ಡೈವರ್ಟ್ ಆಗ್ತಾ ಇಲ್ಲ. ನೀವು ಅಷ್ಟೊಂದು ವಯಸ್ಸಲ್ಲಿ ಮಾತಾಡ್ತಿದ್ದೀರಲ್ಲ, ನೀವ್ ಹೇಳಿದ್ರಿ ಸಂಘ ಪರಿವಾರದ ಮೇಲೆ ಸಂವಿಧಾನದಲ್ಲಿ ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಪದಗಳು ಇತ್ತ? ಯಾವ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆದಿತ್ತ ಅಂತ ನೀವು ಕೇಳಿದ್ರಿ. ದಟ್ ವಾಸ್ ದಿ ಮೂಲ ಪ್ರಶ್ನೆ. ಅಹಿತಕರ ಘಟನೆಗಳು ನಡೆದಿತ್ತ ಅಂತ. ನಾನು ಅದಕ್ಕೆ ಬಾಬ್ರಿ ಮಸೀದಿ ಪ್ರಾಣಗಳು ಹೋಗಿದ್ದು ಸರ್. ಏನ್ ಮಾಡಕ್ಕಾಗತ್ತೆ? ಓ ಮೈ ಗಾಡ್, ದಿಸ್ ಇಸ್ ದಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದಾಗ ಅನೇಕ ಜನ ಸತ್ತಿದ್ದಾರೆ. ದಿಸ್ ಇಸ್ ದಿ ಮೈಂಡ್ ಸೆಟ್. ತಡ್ರಿ ಸರ್, ಇದೇ ಮೈಂಡ್ ಸೆಟ್ ಸರ್, ಇದೇ ಮೈಂಡ್ ಸೆಟ್. ಹೌದು ಸರ್, ನಾವು ಅದನ್ನೇ ಪ್ರತಿಪಾದಿಸ್ತೀವಿ. ಹೌದು ಸರ್, ನಿಮ್ಮ ಮಕ್ಕಳು ಯಾರು ಸತ್ತಿಲ್ಲ ಸರ್, ನಮ್ಮನೆ ಮಕ್ಕಳು ಯಾರು ಸತ್ತಿಲ್ಲ. ನಿಮ್ಮನೆ ಮಕ್ಕಳು ನಮ್ಮನೆ ಮಕ್ಕಳು ಸತ್ತಿಲ್ಲ. ಸತ್ತಿರೋರು ಬೇರೆಯವ್ರ ಮನೆ ಮಕ್ಕಳು, ಬೇರೆಯವ್ರ ಮನೆ ಮಕ್ಕಳ ಗೋರಿ ಮೇಲೆ ಹಿಂದೂ ಧರ್ಮ ಅಂತ ಭಾಷಣ ಹೊಡೆಯಕ್ಕೆ ಬಹಳ ಜನ ಸಿಗ್ತಾರೆ. ನಮ್ಮ ಮನೆ ಮಕ್ಕಳು ಸತ್ತಿದ್ದಾರೆ. ನಾವೇನು ಪಾಕಿಸ್ತಾನದ ಮಕ್ಕಳನ್ನ ಕರ್ಕೊಂಡ್ ಬಂದಿಲ್ಲ ರಾಮ ಜನ್ಮಭೂಮಿ ಹೋರಾಟಕ್ಕೆ. ಮಕ್ಕಳಿಗೂ ಬೇರೆಯವ್ರ ಮಕ್ಕಳಿಗೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ? ಬೇರೆಯವ್ರ ಮನೆ ಮಕ್ಕಳಿಗೂ ಮೊನ್ನೆ ಅಶೋಕ್ ಅವರು ಸಿಟಿ ರವಿ ಅವರು ತೋರಿಸಿದ್ರಲ್ಲ, ಅವ್ರ ಮಕ್ಕಳು ಶಾಖೆಯಲ್ಲಿ ಇರೋದು, ಹೋರಾಟ ಮಾಡೋದು, ಅದು ನೋಡಿಲ್ವಾ? ನನ್ಗೆ ಹೇಳಿ ಸರ್, ನೋಡಿದ್ರ ಇಲ್ವಾ? ಸರ್, ಸಂಘ ಪರಿವಾರದ ಪ್ರಮುಖರ ಮಕ್ಕಳು ಎಷ್ಟು ಜನ ಸತ್ತಿದ್ದಾರೆ ನನ್ಗೆ ಹೇಳಿ. ಎಲ್ಲರೂ ಇದ್ದಾರೆ, ಅದು ನಿಮಗೆ ಮಾಹಿತಿ ಇಲ್ಲ ಅಷ್ಟೇ. ಸತ್ತಿರೋರ ಹೆಸರು ಹೇಳಿ, ನಿಮ್ ಮಾಹಿತಿ ಇದ್ರೆ ಕೊಡಿ. ಯಾವುದು? ಬಿಜೆಪಿ ತಡ್ರಿ ಸರ್, ಬಿಜೆಪಿಯ ಪ್ರಮುಖ ಲೀಡರ್ಸ್ ಅವರ ಮಕ್ಕಳು ಹಿಂದೂ ಧರ್ಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದವ್ರ ಲಿಸ್ಟ್ ಕೊಡಿ ನನಗೆ. ಐ ವಾಂಟ್ ಟು ನೋ. ಆಯ್ತು, ನೀವು ಕಾಂಗ್ರೆಸ್ ಅವ್ರ ಲಿಸ್ಟ್ ಕೊಡಿ. ಸರ್, ನಿಮ್ಗೆ ಗೊತ್ತಿಲ್ಲ, ನೀವು ಕಾಂಗ್ರೆಸ್ ಅವ್ರ ಲಿಸ್ಟ್ ಕೊಡಿ. ದೇಶಕ್ಕೋಸ್ಕರ ಸತ್ತಿರೋರ್ದು ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ. ವಿತಂಡವಾದ ಮೇಡಮ್ ಇದು. ಅಯ್ಯೋ ದೇವ್ರಿ, ನೀವೇ ವಿತಂಡವಾದ ಮಾಹಿತಿ ಇಲ್ಲ ಅಂತ ನೀವೇ ಹೇಳಿದ್ರಿ. ಈಗ RSS ವರ್ಸಸ್ ಭೀಮ್ ಆರ್ಮಿ ಅಂತ ಹೇಳಿದ್ರಲ್ಲ, ಮಾತಾಡೋದೆಲ್ಲ ಮಾತಾಡ್ತೀರಾ, ಆಮೇಲೆ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರಲ್ಲ, ನನಗೆ ಮಾಹಿತಿ ಕೊಡಿ. ನನ್ಗೆ ಅಜ್ಞಾನ ಅಂದ್ರೆ ನೀವು ಹೇಳೋದು, ಗೊತ್ತಿಲ್ಲ, ನನಗೆ ಕೊಡಿ ಮಾಹಿತಿ. ನೀವು ಹೇಳೋದು RSS ಅನ್ನ ಸಮರ್ಥನೆ ಮಾಡಬೇಕಾದ್ರೆ ಬಿಜೆಪಿ ನಾಯಕರ ಮನೆಯಲ್ಲೂ 4 ಜನ ಮಕ್ಕಳು ಹೆಣ ಬೀಳ್ಬೇಕು ಅಂತ ನೀವ್ ಹೇಳಿದ್ರಲ್ಲ. ಆಸೆ ಇದ್ರೆ ಹೇಳಿ ಹೋಗ್ಲಿ, ಅದ ಆಸೆ ಇದ್ರೆ ಹೇಳಿಬಿಡಿ ಹೋಗ್ಲಿ. ಭಾಸ್ಕರನ್, ನೀವ್ ಹೇಳಿದ್ರಿ ಸತ್ರೆ ತಡ್ರಿ ಮರ್ಯ ಸತ್ರೆ ತಪ್ಪೇನು ಅಂದ್ರಲ್ಲ, ಹೌದು ತಾನೆ? ಹೌದು, ಸತ್ರೆ ತಪ್ಪೇನು ಅಂದ್ರಿ. ಹಾಗಾದ್ರೆ ಬಡವ್ರ ಮಕ್ಕಳು ಸತ್ತಿದ್ದಾರೆ, ಯಾರ್ಯಾರು ಟಾಪಿಸ್ಟ್ ಲೀಡರ್ಸ್ ಇದ್ದಾರೆ, ಯಾರ್ಯಾರು ಭಾಷಣ ಹೊಡಿತಾರಲ್ಲ ಅವ್ರ ಮಕ್ಕಳು ಯಾರಾದ್ರೂ ಪ್ರಾಣ ತ್ಯಾಗ ಮಾಡಿದ್ರೆ ಕೊಡಿ ಮಾಹಿತಿ ಅಂತ ಕೇಳಿದೆ. ನನಗೆ ಮಾಹಿತಿ ಕೊರತೆ ಇದೆ, ಕೊಡಿ. ಕಣ್ತೇರಿಸಿ. ಒಂದು ಯುದ್ಧ ಮಾಡಬೇಕಾದ್ರೆ, ಒಂದು ಸೈದ್ಧಾಂತಿಕವಾದಂತ ಹೋರಾಟ ಮಾಡಬೇಕಾದ್ರೆ ಕೈಗೆ ಯಾರು ಸಿಗ್ತಾರೆ ಅವ್ರನ್ನ ಒಡೆದು ಸಾಯಿಸ್ತಾರೆ. ನೀವ್ ಹೇಳೋ ತರ ಹೋಗಿ ಸಿಟಿ ರವಿ ಅವ್ರ ಮನೆಯಲ್ಲೋ ಅಶೋಕ್ ಅವ್ರ ಮನೆಯಲ್ಲೋ ಅವ್ರ ಮಕ್ಕಳ ತಗೊಂಡ್ಬಂದು ಬಿಡ್ಬೇಕಂದ್ರೆ ಯುದ್ಧ ಭೂಮಿಗೆ ಪ್ರಾಣಕ್ಕೆ ಬೆಲೆ ಇಲ್ವಾ ಭಾಸ್ಕರನ್? ಪ್ರಾಣಕ್ಕೆ ಬೆಲೆ ಇಲ್ವಾ? ಅಂದ್ರೆ ರಾಮ ಮಂದಿರನ್ನ ಪಡ್ಕೊಳ್ಳೋದಿಕ್ಕೆ 3.5 ಲಕ್ಷ ಜನ ನಾವು ಪ್ರಾಣ ತ್ಯಾಗ ಮಾಡಿದ್ದೀವಿ. ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ವಾ? ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ನಮ್ಮ ಪ್ರಾಣಕ್ಕೆ ಹಿಂದೂಗಳ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ ಹೇಳ್ಬಿಡಿ. ನೀವೇನ್ರಿ ಸರ್, ಏನ್ ಹೇಳ್ಬಿಡಿ? ಹಿಡಿದು ಸಾಯಿಸ್ತಾರೆ ಅಂತಂದ್ರೆ ಕಾನೂನು ವಿರೋಧಿ ಸ್ಟೇಟ್ಮೆಂಟ್ ಇದು. ನಿಮ್ಗೆ ಅರ್ಥ ಆಗ್ತಿದ್ಯಾ? ನನ್ಗೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಯಾರು DJ ಹಳ್ಳಿಗೆ KJ ಹಳ್ಳಿಗೆ ಬೆಂಕಿ ಇಟ್ರಲ್ಲ, ಆ ಬೋಧನೆನ ನೀವು ಅವ್ರಿಗೆ ಮಾಡ್ಬೇಕು, ನಮಗಲ್ಲ.